ಹುಲೇಕಲ್ಲಿನ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದು. ಇಲ್ಲಿ ಗರುಡ ದೇವರಿದ್ದಾರೆ. ಇಲ್ಲಿ ಮೃತ್ತಿಕಾ ಬೃಂದಾವನ ಇದೆ. ಶ್ರೀಮದ್ ವ್ಯಾಸರಾಜರ ಮೃತ್ತಿಕಾ ಬೃಂದಾವನ, ಮೂಲ ಬೃಂದಾವನಗಳಿಗೆ ಹೋಗ್ಲಿಕ್ಕಾಗುತ್ತೆ. ಇಲ್ಲಿ ಒಳ್ಳೆ ಕಲ್ಲಿನ ದೇವಸ್ಥಾನ, ಕಲ್ಲುಗಳನ್ನು ಪೇರಿಸಿ ಮಾಡಿರುವಂಥದ್ದು. ಈಗಲೂ ಕೂಡ ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಇದು ಮೂಲ ಬೃಂದಾವನ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತೋರಣ ಗಣಪತಿ, ನೋಡಿ ಶ್ರೀಮದ್ ವ್ಯಾಸರಾಜರಿಗೆ ಪ್ರತ್ಯಕ್ಷ ದರ್ಶನವಿತ್ತು ಅನುಗ್ರಹಿಸಿದ ಶ್ರೀ ಬಾಗಿಲು ಗಣಪತಿ ದೇವರ ಮೂಲ ಸನ್ನಿಧಿ ಇದು. ಗರುಡಗಂಬ, ಇಲ್ಲೇ ಸಾಕ್ಷಿ ಗಣಪತಿ ದೇವಸ್ಥಾನ ಕೂಡ ಇದೆ. ಇಲ್ಲೇ ಅದರ ಬಾಗಿಲು ಓಪನ್ ಆಗಿಲ್ಲ ಇನ್ನೂ. ಸೂರ್ಯೋದಯ ಆಗ್ತಾ ಇದೆ. ಧನುರ್ಮಾಸದಲ್ಲಿ ಹುಗ್ಗಿ ಸೇವೆ ಪೂಜೆ ಮಾಡಿಸ್ಕೊಂಡು ಹೊರಟಿದ್ದೇವೆ ಈಗ. ನೋಡಿ ಇದೆ ತೋರಣ ಗಣಪತಿ ಅಥವಾ ಬಾಗಿಲು ಗಣಪತಿ. ಭಕ್ತಾಭೀಷ್ಟ ಫಲಗಳನ್ನು ನೆರವೇರಿಸುವಂಥವರು. ಎಂಥ ಅದ್ಭುತ ರಂಗೋಲಿ ಅಂದರೆ, ಇಲ್ಲಿ ಲಕ್ಷ್ಮೀನಾರಾಯಣ ದೇವರ ಅರ್ಚಕರಾದ ಶ್ರೀ ಮಧುಸೂದನ ಅವರ ಪತ್ನಿಯಂತೆ ರಂಗೋಲಿ ಬಿಡಿಸಿದ್ದು. ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ, ಅದ್ಭುತವಾಗಿದೆ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟ ಫಲಪ್ರದಂ. ನಮಸ್ತೆ ವೀಕ್ಷಕರೇ, ನಮಸ್ತೆ ಭಾರತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಪುನಃ ಮತ್ತೊಮ್ಮೆ ಸುಸ್ವಾಗತ. ನಾವೀಗ ಹುಲೇಕಲ್ಲಿನ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿದ್ದೇವೆ. ಅದರ ಬಗ್ಗೆ ಇಲ್ಲಿನ ಭಟ್ರು
ಆ ಕ್ಷೇತ್ರ ಮಹಿಮೆಯನ್ನು ವಿವರಿಸಿದ್ದಾರೆ. ಕೇಳೋಣ ಬನ್ನಿ. ಇದು ಲಕ್ಷ್ಮೀನಾರಾಯಣರು. ಲಕ್ಷ್ಮೀದೇವಿ ನಾರಾಯಣ ತೊಡೆ ಮೇಲೆ ಕೂತಿದ್ದಾರೆ. ಎಲ್ಲ ಕಡೆ ಲಕ್ಷ್ಮೀದೇವಿ ಎದುರುಗಡೆ ಮುಖ ಮಾಡ್ಕೊಂಡು ಕೂತಿದ್ರೆ, ಇಲ್ಲಿ ನಾರಾಯಣನ ಕಡೆ ಮುಖ ಮಾಡ್ಕೊಂಡು ಕೂತಿದ್ದಾರೆ. ಒಂದು ಕೈಯಲ್ಲಿ ನಾರಾಯಣನಿಗೆ ಊಟ ಮಾಡಿಸ್ತಾ ಇದ್ದಾರೆ, ಇನ್ನೊಂದು ಕೈಯಲ್ಲಿ ಅಮೃತ ಭಂಡಾರವನ್ನು ಹಿಡ್ಕೊಂಡು ಕೂತಿದ್ದಾರೆ. ನಾರಾಯಣ ಹೇಳ್ತಾ ಇದ್ದಾರೆ, ಸಮೃದ್ಧಿಯಾಗಿ ಊಟ ಮಾಡಿಸಿದ್ದೀರಾ, ಏನು ವರ ಬೇಕೋ ಕೇಳಿ ಅಂತ. ತಾಯಿ ಯಾವತ್ತು ಮಕ್ಕಳಿಗೋಸ್ಕರನೇ ಕೇಳ್ತಾರೆ. ಅದೇ ಥರ ಲಕ್ಷ್ಮೀದೇವಿನೂ ಹೇಳ್ತಾರೆ, ಅಪ್ಪ ನನಗೆ ತಗೋರ ಭಕ್ತಾದಿಗಳು ಕಾಯ್ತಾ ಇದ್ದಾರೆ, ಅವರ ಇಷ್ಟಾರ್ಥಗಳನ್ನು ಪೂರೈಸಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾರಾಯಣ ತಥಾಸ್ತು ಅಭಯಹಸ್ತವನ್ನು ಹೇಳ್ತಾ ಇದ್ದಾರೆ. ಇದು ವ್ಯಾಸರಾಯರು ಪ್ರತಿಷ್ಠಿತ ಏಕಶಿಲಾಮೂರ್ತಿ. ಇದನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಮೊದಲು ವ್ಯಾಸರಾಜರು ಪ್ರಾಕಾರ ಸುತ್ತುತ್ತಾರೆ. ಸುತ್ತಬೇಕಾದ್ರೆ ಬಾಗಿಲಿನಲ್ಲಿ ಒಳಗಡೆ ಅನ್ನಪೂರ್ಣೇಶ್ವರಿ, ಇಲ್ಲಿ ಲಕ್ಷ್ಮೀದೇವಿ ಹೇಗೋ ಹಾಗೆ ಗಣಪತಿ ಚಿತ್ರವನ್ನು ಬಿಡಿಸಿರ್ತಾರೆ. ಅಲ್ಲಿ ವ್ಯಾಸರಾಜರ ಕಣ್ಣಿಗೆ ಬೀಳುತ್ತಾರೆ ಗಣಪತಿ. ಓ, ಗಣಪ ಇಲ್ಲೇ ಇದ್ದಾರಲ್ಲ, ಗಣಪತಿಗೆ ಪೂಜೆ ಮಾಡಿ ಒಳಗಡೆ ಲಕ್ಷ್ಮೀನಾರಾಯಣ ಪ್ರತಿಷ್ಠಾಪನೆ ಮಾಡೋಣ ಅಂದ್ಬಿಟ್ಟು ವ್ಯಾಸರಾಜರು ಗಣಪತಿಗೆ ಪೂಜೆ ಮಾಡಿ ನೈವೇದ್ಯ ಮಾಡ್ತಾರೆ. ಆಗ ಸಾಕ್ಷಾತ್ ಗಣಪತಿನೇ ವಿಶಂಬರ ನಾಮಕಲ್ಲಿ ಆನೆಯ ರೂಪದಲ್ಲಿ ಬಂದು ನೈವೇದ್ಯ ಸ್ವೀಕರಣೆ ಮಾಡ್ತಾರೆ. ಆಗ ವ್ಯಾಸರಾಜರಿಗೆ ಒಂದು ಆಕಾಶವಾಣಿ ಆಗತ್ತೆ, ನಿಮಗೆ ಏನು ವರ ಬೇಕು ಕೇಳಿ ಅಂತ. ವ್ಯಾಸರಾಜರು ಹೇಳ್ತಾರೆ, ಇಲ್ಲಿ ಬರೋವಂಥ ಭಕ್ತಾದಿಗಳಲ್ಲಿ ವಿಘ್ನಗಳು ಕಷ್ಟಗಳು ಇರ್ತದಪ್ಪ, ಅದನ್ನು ನಿವಾರಣೆ ಮಾಡುವಂತ ವ್ಯಾಸರಾಜರು ಗಣಪತಿಗೆ ಹೇಳ್ತಾರೆ. ಏನೇ ಕಾರ್ಯ ನಿರ್ವಿಘ್ನವಾಗಿ ಆಗಬೇಕಂದ್ರೆ ಲಕ್ಷ್ಮೀನಾರಾಯಣರು ಅಲ್ಲಿ ಒಳಗಡೆ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಹೋದರೆ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಆಗ್ತವೆ. ಬಾಗಿಲು ಗಣಪತಿ ಅಲ್ಲ, ಬಾಗಿಲು ಗಣಪತಿ, ತೋರಣ ಗಣಪತಿ ಅಂತಾನೂ ಕರೀತಾರೆ. ಸರಿ, ತೋರಣ ಗಣಪತಿ ಈ ಎರಡನ್ನು ಕರೀತಾರೆ. ಇದು ಲಕ್ಷ್ಮೀನಾರಾಯಣ ಬಹಳ ವಿಶೇಷ. ತುಂಬ ಧನ್ಯವಾದಗಳು ಭಟ್ರೆ, ಕ್ಷೇತ್ರ ಮಹಿಮೆ ತಿಳಿಸಿದ್ದಕ್ಕೆ. ನಾರಾಯಣ ಹುಳೇಕಲ್. ಹುಲೇಕಲ್, ಹೌದು.